ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಡಲೆಕಾಯಿ ಪರ್ಸೆ ಬಸವನ ಗುಡಿಲಿ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನೋಡಿ ಪಕ್ಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ವರ್ಷ ಅಂತೂ ಮುಗ್ದೋಯ್ತು ಜಾತ್ರೆ, ಸೊ ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗಿ. ಹೌದು, ಈ ಜಾತ್ರೆ ನಡೆಯೋದು ನಮ್ಮ ನೆಲಮಂಗಲದಲ್ಲಿರೋ ಸೊಂಡೆಕೊಪ್ಪ ಅನ್ನೋ ಗ್ರಾಮದಲ್ಲಿ. ಅದು ಒಂದು ಉದ್ಭವ ಗಣಪತಿ ಅನ್ನೋ ದೇವರು ತುಂಬ ಅಂದರೆ ತುಂಬ ಪವರ್ಫುಲ್ಲು. ನಾನು ಆ್ಯಕ್ಚುಲಿ ಸುಮಾರು ವರ್ಷಗಳಿಂದ ಅಲ್ಲಿಗೆ ನಡ್ಕೊತೀನಿ. ತುಂಬ ಅದ್ಭುತವಾಗಿ ನಡೆಯುತ್ತೆ ಜಾತ್ರೆ ಅಂತೂ. ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸ್ವರ್ಗನೇ ಬಂದು ಭೂಲೋಕದಲ್ಲಿದೆ ಅನ್ನೋ ಥರ ಅದು ಮಂಟಪ ಮಾಡಿ ಗಣಪತಿ ಕೂರಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡಿ. ದರ್ಶನ ಮಾಡ್ಕೊಳ್ಳಿ, ಇಲ್ಲಿಂದನೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾವು ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಊಟಕ್ಕೇನು ಕ್ಯೂ ಇರಲಿಲ್ಲ, ಮುಂಚೆಲ್ಲ ಕ್ಯೂ ಇತ್ತು, ಬಟ್ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ನನಗೇನಪ್ಪ ಊಟ ತುಂಬ ಇಷ್ಟ ಆಯಿತು. ಏನಪ್ಪ ಬೇಜಾರಾಯಿತು ಅಂದರೆ ಅಷ್ಟೊಂದೆಲ್ಲ ಶ್ರಮವಹಿಸಿ ಮಾಡಿರ್ತಾರೆ. ಊಟ ನನಗೆ ಎಷ್ಟು ಬೇಕಷ್ಟು ಹಾಕಿಸ್ಕೊಳ್ದಲ್ಲಿ ಯಪ್ಪ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದರು. ಈ ಜನಕ್ಕೆ ನಾಲೆಡ್ಜ್ ಇರುತ್ತೋ ಇಲ್ವೋ, ಎಲ್ಲ ಚೇರ್ ಮೇಲೆ ಕುಂತ್ಕೊಳ್ಳೋ ಚೇರ್ ಮೇಲೂ ಸಹ ಇಟ್ಬಿಟ್ಟು ಹೋಗಿದ್ದೀರಲ್ಲ. ನಿಮಗೊಂದು ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಮುಂದೆನಾದರೂ ಒಂಚೂರ ಸ್ವಲ್ಪ ಇದಾಗಿರಿ. ಹಾಗೆ ಜಾತ್ರೆಯಲ್ಲಿ ಸ್ವಲ್ಪ ನಾನು ಹಸ್ಬೆಂಡು ಸುತ್ತಾಡಿಕೊಂಡು ಏನು ಬೇಕಾದರೂ ತಿಂದ್ಕೊಂಡು ಸುತ್ತಾಡ್ತಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಗೇಮ್ನ ಆ ಗೇಮ್ನ ನಾನು ಆಡ್ಬೇಕಂತ. ಅಲ್ಲ, ಆ ಗೇಮ್ಗೆ ನನ್ನ 10 ಅಂತ ಹಿಂಸೆ ಮಾಡ್ತಾ ಇದೆಯಲ್ಲ, ನಾನು ಚಿಕ್ಕ ಹುಡುಗಿನ. ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದನ್ನೆಲ್ಲ ನನ್ನ ಹಸ್ಬೆಂಡ್ ಅದಕ್ಕೆ ಅವ್ರನ್ನ ಹೋಗಿ ಕೇಳೇ ಬಿಟ್ರು, ಇವ್ರನ್ನ ಕೂರಿಸ್ತೀರಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಿತ್ತು. ಬಟ್ ಅದೆಲ್ಲ ಸಡನ್ಲಿ ಆಗಿದ್ದರಿಂದ ನನಗೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ನಾನದು ಇದು ನೀನು ಒಂದು ವಿಷಯನ ನಿಮ್ಮ ಹತ್ರ ನಾನು ಶೇರ್ ಮಾಡಲೇಬೇಕು. ಅದೇನಪ್ಪ ಅಂದರೆ, ಆಬ್ವಿಯಸ್ಲಿ ಎಲ್ಲ ಜಾತ್ರೆಯಲ್ಲೂ ನಾವು ರಾಟೆ ಅವ್ರನ್ನ ನೋಡೇ ಇರ್ತೀವಿ. ಮತ್ತು ಅವ್ರನ್ನ ನೋಡಿದ್ರೆ ಮತ್ತು ಅಲ್ಲಿರೋ ಮಕ್ಳುಗಳನ್ನ ನೋಡಿದ್ರೆ ನಮಗೆ ತುಂಬ ಕನ್ಸರ್ನ್ ಬರುತ್ತೆ, ಅಯ್ಯೋ ಪಾಪಜ್ಜಿ ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಅಂತ. ಬಟ್ ರಿಯಲ್ ಫ್ಯಾಕ್ಟ್ ಏನಂದರೆ, ನಾವು ಗುರು ಬಡವರು ಅಂದರೆ ಅವ್ರಿಗೆ ಅದೆಲ್ಲ ನಾವು ತುಂಬ ತಿಂಗಳುಗಳ ದುಡಿಯೋದು ಅವ್ರು ವಿತಿನ್ 2 days 3 daysಲ್ಲಿ ದುಡ್ದು ಹಾಕಿರ್ತಾರೆ. ಏನು ವಿಶೇಷತೆ ಅಂದರೆ, ಲಾಸ್ಟ್ ಇಯರ್ ಅವರು ಒಂದು ರಾಟೆ ಅವರು 50,000 ಕೊಟ್ಟಿದ್ರಂತೆ, ನಮಗೆ ಚೆನ್ನಾಗಿ ಲಾಭ ಆಗೈತೆ ಅಂತ. ಅದೇ ವ್ಯಕ್ತಿಗಳು ಈ ಸಲ ಬಂದು ಅನ್ನದಾನಕ್ಕೆ ಅಂತ 70,000 ದಾನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಗುರು ರಿಯಲ್ ಹೀರೋಸ್ ಅಂದರೆ. ನನಗಂತೂ ಅವ್ರ ಮುಖ ನೋಡಲೇಬೇಕು ಅಂತ ತುಂಬ ಇದು ಮಾಡಿ ಅವ್ರನ್ನ ಭೇಟಿ ಆದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ಮತ್ತು ಇನ್ನೂ ಈ ಥರ ದಾನ ಮಾಡೋದಕ್ಕೆ ದೇವ್ರು ತುಂಬ ಶಕ್ತಿ ಕೊಡಲಿ. ಆ ದೇವ್ರು ಇಂಥ ವ್ಯಕ್ತಿಗಳನ್ನೆಲ್ಲ ಕಾಪಾಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.